ಅಂತ ಇರುವ ಸ್ವಾಮೀಜಿಗಳ ಆಶೀರ್ವಾದ ನಾವಿವತ್ತು ಬೇಡಿಕೊಂಡು ನಮ್ಮದು ಉಪಸ್ಥಿತವಂತ ಈ ಒಂದು ಸಮಾವೇಶದ ಸಂಯೋಜಕರಾಗಿ ಕೆಲಸ ಸಮಿತಂತ ರಕ್ಷಿತ್ ಶಿವರಾಮ್ರವರೇ, ಗೌರವ ಹಿರಿಯ ಅಂತ ಕೋಡ್ಜಲ್ ಇಬ್ರಾಹಿಂ ಅವರೇ, ನಮ್ಮ ಯೂನಿವರ್ಸಿಟಿಯ ಕಂದ ಸೋಮಣ್ಣವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಗೀತಾರವರೇ, ನಜರ್ ಅವರೇ, ಅಚ್ಯುತ ಗಟ್ಟಿರವರೇ, ರೆಹಮಾನ್ ರವರೇ, ಅದೇ ರೀತಿ ನಮ್ಮ ಸನ್ಮಿತರಾದಂಥ ಜಯರಾಜ್ ಅವರು, ನಮ್ಮ ಧನಂಜಯರವರು, ಇನ್ನಿತರ ನಮ್ಮ ಫಾರೂಕ್, NS ಕರೀಂ, TS ಅಬ್ದುಲ್ಲಾ, ನಾಗಪ್ಪ ಗೌಡ್ರು, ಅದೇ ಅಬೂಬಕರ್ ಅವರು ಎಲ್ಲ ನಮ್ಮ ಅದೇ ಚಂದಸ್ ಕರ್ಕೇರ್ ಬಲೆ ಚಂದಸ್ ಕರ್ಕೇರ್ರೆ, ಅದೇ ನಾವು ಸನ್ಮಿತ ದೀಪಕ್ ಕೋಟ್ಯನವರೇ, ಇನ್ನಿತೆಲ್ಲ ಈ ಒಂದು ಕಾರ್ಯಕ್ರಮದ ಸನ್ಮಿತರೇ. ಅತ್ಯಂತ ಸಂತೋಷವಾಗ್ತಿದೆ. ಬ್ರಹ್ಮಶ್ರೀ ನಾರಾಯಣ್ ಗುರು ಹಾಗೂ ಮಹಾತ್ಮ ಗಾಂಧೀಜಿಯವರು ಪ್ರಪ್ರಥಮ ಭೇಟಿಯಾದ ಸಂದರ್ಭದಲ್ಲಿ ಅವರು ನಡೆದಂಥ ಸಮಾಲೋಚನೆ, ಅವತ್ತಿನ ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುವ ದಿಕ್ಸೂಚಿಯ ಸಂದೇಶ, ಇದೆಲ್ಲ ಮಹತ್ವವನ್ನು ಅರ್ಥ ಮಾಡಿಕೊಂಡು ಶಿವಗಿರಿ ಮಠದ ವತಿಯಿಂದ, ಕೇರಳ ಹೊರಕಲ ಶಿವಗಿರಿ ಮಠದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುವ ಶತಮಾನೋತ್ಸವದ ಕಾರ್ಯಕ್ರಮವನ್ನು, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ, ಅದು ರೋಮಿನಲ್ಲಿ ನಮ್ಮ ಅಗಲಿದಂತಹ ಪೋಪ್ ಜಾನ್ ಪೌಲ್ರು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಆ ಒಂದು ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟಿಸಿ ವಿಶ್ವಕ್ಕೆ ತನ್ನ ಸಂದೇಶವನ್ನು ಕೊಟ್ಟಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾನು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಶಿವಗಿರಿ ಮಠದ ಪ್ರತಿನಿಧಿಯ ಭಾರತ ಪ್ರತಿನಿಧಿಯಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೆ ಸಿಕ್ಕಿದಂಥ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಷ್ಟ್ರ ಮಟ್ಟದ ಈ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಅದು ಕೇಂದ್ರದಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರದನ್ನು ಉದ್ಘಾಟಿಸಿ ಅದನ್ನು ಸಮಾಜಕ್ಕೆ ಅರ್ಪಿಸಿದರು. ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಎಲ್ಲಿ ಆಯೋಜಿಸಬೇಕಂತ ಚರ್ಚೆ ಮಾಡಿದಾಗ ಬೆಂಗಳೂರಿನ ಸಮಿತಿ ರಚಿಸಿಕೊಂಡು BK ಹರಿಸ್ಪದ ಅಧ್ಯಕ್ಷತೆಯಲ್ಲಿ ರಕ್ಷಿತ್ ಶಿವರಾಮ್ ಹಾಗೂ ನಮ್ಮ PU ಮೋಹನ್ ಅವರ ಆ ಒಂದು ಆಗಿ ಸ್ವಾಮೀಜಿಗಳ ಆಶ್ರಯದ ಚರ್ಚೆ ಮಾಡಿದಾಗ ನನ್ನ ಹತ್ರ ಈ ಒಂದು ಕೋರಿಕೆ ಕೇಳಿದಾಗ ಕೊಣಾಜೆಯಲ್ಲಿ ಇದನ್ನು ಮಾಡಬೇಕಂತ ನಾವೆಲ್ಲ ತೀರ್ಮಾನಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ. ಇದು ಬಹುಶಃ ಈ ಒಂದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಮತ್ತು ಈ ಮಣ್ಣಿನ ಒಂದು ದೊಡ್ಡ ಶಕ್ತಿ. ಯಾಕೆ ಬೇರೆ ಬೇರೆ ಮಾಡುವುದು ಕೂಡ ಅದನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ಈ ಭೂಮಿಯ ಒಂದು ನಮ್ಮ ಪ್ರದೇಶ ದೊಡ್ಡ ಒಂದು ಶಕ್ತಿ ಮತ್ತು ಸೌಹಾರ್ದತೆಯ ಸಂಕೇತ ಕೊಟ್ಟಂಥ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೊಣಾಜೆಯಲ್ಲಿ ಇವತ್ತು ಬ್ರಹ್ಮಶ್ರೀ ಗುರು ನಾರಾಯಣ ಗುರು ಅಧ್ಯಯನ ಕೇಂದ್ರ, ಇದಕ್ಕೆ ವಿಶಿಷ್ಟವಾದ ಒಂದು ಸವಲತ್ತನ್ನು ಕಲ್ಪಿಸಬೇಕಂತೇಳಿ BK ಹರಿಪ್ರಸಾದ್ ಅವರು ಈಗಾಗಲೇ ಅದಕ್ಕೆ ತಮ್ಮ ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಇದು ಬೇರೆ ಬೇರೆ ಅಧ್ಯಯನ ಕೇಂದ್ರಕ್ಕೆ ಕೂಡ ಒಂದು ಆಸರೆಯಾಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಪ್ರಯೋಜನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಈ ಒಂದು ಕಾರ್ಯಕ್ರಮದ ಮಹತ್ವ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಮುಂದಿನ 300 ವರ್ಷದ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಕೊಣಾಜೆ ಮಣ್ಣು ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸ ಪುಸ್ತಕದಲ್ಲಿ 100ನೇ ವರ್ಷದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಶತಮಾನೋತ್ಸವದ ಕಾರ್ಯಕ್ರಮ ಎಲ್ಲಿ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕದಲ್ಲಿ ಬರೆಯುವುದಾದರೆ ಅದು ಮಂಗಳೂರು ಮತ್ತು ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಕೊಣಾಜೆ ಮಣ್ಣಿನಲ್ಲಿ ಆಗಿದೆ ಅಂತೇಳಿ ಅದು ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಅವಕಾಶ ಕೊಟ್ಟಂಥ ಸ್ವಾಮೀಜಿಗಳಿಗೆ ಎಲ್ಲರಿಗೆ ನನ್ನ ಸಲ್ಲಿಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವ ಸಂದರ್ಭದಲ್ಲಿ ಇದಕ್ಕೆ ನಾವು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರ ವಿಶ್ವಾಸಕ್ಕೆ ನಾವು ಪಡೆದುಕೊಂಡು ಎಲ್ಲರ ಸಹಕಾರ ಮುಖಾಂತರ ಇಲ್ಲಿದ ಯಾವ ಎಲ್ಲ ವ್ಯವಸ್ಥೆ ಇಲ್ಲಿ ಮತ್ತು ದೇಶದ ಉದ್ದಗಲಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಿರಿಯ ಕಿರಿಯ ನಾಯಕರು ಎಲ್ಲರೂ ಕೂಡ ಇದನ್ನು ಇವತ್ತು ನಾವು ಮಾಡಿದ್ದೇವೆ. ಬಹುಶಃ 15-20 ಸಾವಿರಕ್ಕಿಂತ ಅಧಿಕ ಜನ ಸೇರುವಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಬೇಕಾ, ಅತಿಥಿಗಳು ಬರುವಂತಹ ಆ ಸವಲತ್ತುಗಳು ಏನು ಮತ್ತು ವ್ಯವಸ್ಥೆ ಏನು ಬೇಕಾ ಅದನ್ನೆಲ್ಲ ಕೂಡ ಇವತ್ತು ಮಾಡಲಾಗಿದೆ. ಅದಲ್ಲದೆ ಶಿವಗಿರಿ ಸ್ವಾಮೀಜಿಯವರನ್ನು ಇವತ್ತು ನಮ್ಮ ಅಖಿಲ ಭಾರತ ಹಿರಿಯ ನಾಯಕರಾದ KC ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಇವತ್ತು ಶಿವಗಿರಿ ಮಠದ ಹಿರಿಯ ಸ್ವಾಮೀಜಿಯನ್ನು ರಾಜ್ಯ ಆತಿಥ್ಯದೊಂದಿಗೆ ಅವರಿಗೆ ಇವತ್ತು ಸರ್ಕಾರ ಇವತ್ತು ಸ್ಟೇಟ್ ಗೆಸ್ಟ್ ಆಗಿ ಇವತ್ತು ಘೋಷಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮೆಲ್ಲ ಸಹಕಾರ ಬೇಕು. ಈ ಕಾರ್ಯಕ್ರಮ ಮಾಡುವಂಥದ್ದು ಇದು ನಮಗಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ, ನಮಗಾಗಿ ಯೋಚಿಸುವಂಥ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಮಾಡುವಂಥದ್ದು
ನಮ್ಮ ಸಮಾಜದ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಮುಂದೆ ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ತಿಳುವಳಿಕೆ ಮತ್ತು ಜನಜಾಗೃತಿ ಮೂಡಿಸುವಂಥ ಮತ್ತು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಮಾವೇಶ ಆಗಿದೆ. ಅವತ್ತಿನ ಕಾಲದ ಭಾರತ ದೇಶ ಪರಿಸ್ಥಿತಿ ಬೇರೆ ಇತ್ತು. ಇವತ್ತು ನಾವು ಇಲ್ಲಿ ಈ ಒಂದು ಅತ್ಯಂತ ಸುಸ್ಥಿರವಾದಂತಹ ಅತ್ಯಂತ ಸಂತೋಷದ ಒಂದು ಸಮಾಜ ಜೀವನ ಮಾಡಬೇಕಾದ್ರೆ ಅವತ್ತು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಮಾಡಿದ ಸಮಾಲೋಚನೆ ಮತ್ತು ಸಮಾಜ ಸುಧಾರಣೆ ಹಲವಾರು ಯೋಜನೆ ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಲ್ಲ ಮಹಾಪುರುಷರ ಸಂದೇಶವು ಕೂಡ ಇವತ್ತು ಒಂದೇ ಆಗಿರ್ತದೆ. ಅದು ವಿಶ್ವಪ್ರವಾದಿ ಅವರ ಮೊಹಮ್ಮದ್ ಪೈಗಂಬರ ಸಂದೇಶ ಇರಲಿ, ಯೇಸು ಕ್ರಿಸ್ತವರ ಸಂದೇಶ ಇರಲಿ, ಬಸವಣ್ಣನವರ ಸಂದೇಶ ಇರಲಿ, ಅಥವಾ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುವರ ಸಂದೇಶ ಇರಲಿ, ಎಲ್ಲರ ಸಂದೇಶ ಏನು? ಪ್ರೀತಿ, ವಿಶ್ವಾಸ, ಸಹೋದರ ಸಮಾನತೆ. ಎಲ್ಲ ಮಹಾಪುರುಷರ ಆ ಸಂದೇಶ ಮತ್ತು ತತ್ವವನ್ನು ಅನುಷ್ಠಾನಿಸಿಕೊಂಡೇ ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ಅಂಬೇಡ್ಕರ್ ಇವತ್ತು ಸಂವಿಧಾನ ಇವತ್ತು ಬರೆದದ್ದು. ಆದ ಕಾರಣ ಈ ಎಲ್ಲ ತತ್ವ ಆದರ್ಶಗಳನ್ನು ಯುವ ಜನಾಂಗಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿಯೇ ಈ ಒಂದು ಸಮಾವೇಶದ ಜವಾಬ್ದಾರಿ. ಅದು ಶಿವಮೊಗ್ಗ ಮಠದವರ ದೊಡ್ಡ ಮಠದ ಇವತ್ತು ಕನಸಾಗಿದೆ. ಅದಕ್ಕಾಗಿ ಬಹುಶಃ ನಾನು ಶಿವಮೊಗ್ಗ ಮಠದ ಸ್ವಾಮೀಜಿಯವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಬರುವಂಥ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ಮಟ್ಟದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಅವಕಾಶ ಪಡ್ಕೊಳ್ಬೇಕಂತೇಳಿ ಅವರಿಗೆ ಅವಕಾಶ ಇದ್ದಲ್ಲಿ ಆ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿಗೆ ಕಲಿಸಲಿಕ್ಕೆ ಮತ್ತು ಭಾಗವಹಿಸಲಿಕ್ಕೆ ಕೂಡ ಇವತ್ತು ವ್ಯವಸ್ಥೆ ಮಾಡಲಾಗುವುದು. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟಿಸಲಿದ್ದಾರೆ. ಬಹುಶಃ AICCಯ ನಮ್ಮ ಕಾರ್ಯದರ್ಶಿಯಾದಂತಹ ಬಹುಶಃ ಶಿವಗಿರಿ ಮಠಕ್ಕೆ ಅತ್ಯಂತ ಹತ್ತಿರದಾಗಿರುವಂತಹ KC ವೇಣುಗೋಪಾಲ್ಜಿಯವರು ದಿಕ್ಸು ಸಂದೇಶ ನೀಡಿದ್ದಾರೆ. ನಮ್ಮ ಪರಮಪೂಜ್ಯ ಶಿವಗಿರಿ ಮಠ ಸ್ವಾಮೀಜಿಯವರು ಬಹುಶಃ ಅವರ ಸ್ಪಷ್ಟವಾದ ಸಂದೇಶ ಮತ್ತು ಅದಕ್ಕೆ ಆ ಕಾರ್ಯಕ್ರಮ ವಿಚಾರ ಹೇಳಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟರ್ ಇರಲಿ, ನಮ್ಮ ಎಲ್ಲ ಶಾಸಕ ಮಿತ್ರರು, ನಮ್ಮ ರಾಜ್ಯದ ಹಲವಾರು ಮಂತ್ರಿಗಳು, ನಿಗಮ ಅಧ್ಯಕ್ಷರು, ಸರ್ವ ಪಕ್ಷದ ಮುಖಂಡರು ಸರ್ವಕಡೆಯಲ್ಲಿ ಭಾಗವಹಿಸಿ ಒಂದು ಸೌಹಾರ್ದತೆಯ ಪ್ರೀತಿ ವಿಶ್ವಾಸದ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಕಂಡಂಥ ಕನಸನ್ನು ಅನುಷ್ಠಾನ ಮಾಡುವಂಥ ವಾತಾವರಣದ ಒಂದು ಕಾರ್ಯಕ್ರಮ ಇದನ್ನು ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿಕೊಳ್ತಾ, ಈ ಊರವರು ನಾನು ಈ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಮುಂದೆ ನಿಂತು, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಸದಸ್ಯರು ಮುಂದೆ ನಿಂತು ಸ್ವಯಂ ಪ್ರೇರಿತವಾಗಿ ಇಲ್ಲಿಯ ಕಾರ್ಯಕರ್ತರು ವಿಶೇಷವಾದ ಆ ಒಂದು ನೇತೃತ್ವವನ್ನು ಕೊಟ್ಟು ಸುತ್ತಮುತ್ತ ಎಲ್ಲ ಗ್ರಾಮದವರು ಕೂಡ ಇಲ್ಲಿ ಬಂದು ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಕೊಣಾಜೆ ಗ್ರಾಮದ ಎಲ್ಲ ಹಿರಿಯ ಕಿರಿಯರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ, ಊರಿನ ಗಣ್ಯ ಅತಿಥಿಗಳಿಗೆ, ಸಂಸ್ಥೆಗಳಿಗೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೀವಿ. ನಿಮ್ಮೆಲ್ಲರ ಆ ಸಹಕಾರವನ್ನು ಯಾಚಿಸಲಿಕ್ಕೆ ಬಯಸ್ತೇನೆ. ನೋಡಿ, ರಾಜ್ಯದಲ್ಲಿ ಮಾಡಬೇಕೆಂಬ ಆಲೋಚನೆ ಮಾಡಿದಾಗ ಒಂದು ಬೆಂಗಳೂರು ಚರ್ಚೆ ಆಗಿದ್ದುಕೊಂಡು ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಪೀಠ ಇಲ್ಲಿರೋದು ಕೊಣಾಜ್ ಯೂನಿವರ್ಸಿಟಿಯಲ್ಲಿ. ಅದಕ್ಕೆ ಒಳಗೆ ನಮ್ಮ ಫಸ್ಟ್ ಅವರ್ ಪ್ಲ್ಯಾನ್ ಯೂನಿವರ್ಸಿಟಿ ನಮ್ಮ ಹಾಲಲ್ಲಿ ಮಾಡೋದಿತ್ತು. ನನ್ನ ಹತ್ರ ಚರ್ಚೆ ಮಾಡಿದರು. ನಾನು ಹೇಳಿದೆ, ನಾವು ಬ್ರಹ್ಮಶ್ರೀ ನಾರಾಯಣ ಗುರು 100 ವರ್ಷದ ಕಾರ್ಯಕ್ರಮವನ್ನು, ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ 100 ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಅದು ಸಂಪೂರ್ಣ ಸಮಾಜಕ್ಕೆ ಸೌಲಭ್ಯ ಕೊಡಬೇಕು. ನಾವು ಬರೀ ಒಂದು ಆಡಿಟೋರಿಯಂ ಮಾತ್ರ ಸೀಮಿತಗೊಳಿಸಬಾರ್ದು. ಇದನ್ನು ನೀವು ಗ್ರೌಂಡಲ್ಲಿ ಮಾಡುವ, ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ನಾನು ಹೇಳಿದ ನಂತರ ಮೀಟಿಂಗ್ ಮಾಡಿ ಮೋಸದನ್ನು ಇಲ್ಲಿ ಅವಕಾಶ ಆಗಿದೆ. ಇನ್ನು ಯಾಕೆ ಕೊಣಾಜೆ ಗ್ರೌಂಡಲ್ಲಿ ಆಗಿದೆ ಅಂತ ಅದಕ್ಕೆ ನಾನು ಹೇಳಿದಲ್ಲ, ಇದು ದೇವರು ಕೊಟ್ಟಂಥ ಭಾಗ್ಯ. ಇದು ನಾನು ದೇವರ ಹತ್ರ ಮಾತ್ರ ಕೇಳಬೇಕು, ಹೇಳ್ತೇನೆ ಹೇಗೆ ಅಂತೇಳಿ. ಭಾಳಷ್ಟು ನೋಡಿ, ಬ್ರಹ್ಮಶ್ರೀ ನಾರಾಯಣ ಗುರು ದೊಡ್ಡ ಮಠ, ವಿಶ್ವದಲ್ಲಿರುವಂತಹ ಹಲವಾರು ಅಭಿಮಾನಿಗಳ ಹಿತೈಷಿಗಳ ದೊಡ್ಡ ಮಟ್ಟದ ಸಂಸ್ಥೆ ಆಗಿದೆ. ಬೇರೆ ಬೇರೆ ವಿಶ್ವದ ಬಹುತೇಕ ದೇಶದ ಪ್ರತಿನಿಧಿಗಳು ಅದರ ಸಂಸ್ಥೆಯಲ್ಲಿ ಇವತ್ತು ಸದಸ್ಯರಾಗಿರ್ತಾರೆ. ಸೊ ಅದರ ಅಭಿಮಾನಿ ವರ್ಗದವರು, ಇಲ್ಲಿಯ ಗುರುಗಳು ಸ್ವಾಮೀಜಿಗಳು ನಿಕಟವಾಗಿ ಇವತ್ತು 200 ಜನ ಮಿನಿಮಮ್, ಅದು ಯಾರಂದರೆ ಸೀಮಿತವಾಗಿ ಇರುವಂಥದ್ದು. ಆದ ಕಾರಣ ಇವತ್ತು ಏನಾದರೂ ಪರಮ ಸ್ವಾಮೀಜಿಯವರು ನೀವೆಲ್ಲ ಬನ್ನಿ ಅಂತ ಹೇಳಿ ಮತ್ತು ಇಲ್ಲಿ ನಮಗೆ ಜಾಗ ಸಿಕ್ಕಲಿಕ್ಕಿಲ್ಲ. ಅದಕ್ಕೆ ಅವರು ಕೂಡ ಅದನ್ನು ಲಿಮಿಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅವರಿಗೆಲ್ಲರೂ ಕೂಡ ಸದಾವಕಾಶ ಸಿಗಬೇಕಂತ ಹೇಳಿ. ಯಾವುದು ಎಲ್ಲವರ ಬೆಂಬಲ ಸಂಪೂರ್ಣವಾಗಿ ಇದೆ. ಎಲ್ಲರಿಗೂ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ಅಂಬ್ಲಮೊಗರ್ನಲ್ಲಿ ಬಿಲ್ಲವ ಸಂಘದ ಮತ್ತು ಇಡೀ ಊರವರ ಬಿಲ್ಲವ ಸಂಘ, ಅದರಲ್ಲಿ ಬಂಟರು, ಬೇರೆ ಬೇರೆ ಕಮ್ಯುನಿಟಿಯವರು, ಮುಸ್ಲಿಮವರು, ಮಹಿಳೆಯರು ಎಲ್ಲರೂ ಸೇರಿ ಆ ಒಂದು ಸಭೆಯಲ್ಲಿ ನಾನು ಅವತ್ತು ಬೆಳಿಗ್ಗೆ ಭಾಗವಹಿಸಿ ನಾನು ಬಂದೆ. ಇಲ್ಲಿ ಎಲ್ಲ ಬಿಲ್ಲವ ಸಂಘ, ಕೊಲ್ಯ ಬಿಲ್ಲವ ಸಂಘ ಇರಲಿ, ಗ್ರಾಮಚೌರಿ ಬಿಲ್ಲವ ಸಂಘ ಇರಲಿ, ಮಂಗಳೂರಿನ ನಮ್ಮ ತೀಯ ಸಮಾಜ ಇರಲಿ,
ಎಲ್ಲ ಕಡೆ ಅವರವರ ಪ್ರದೇಶ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ನಮ್ಮ ಸ್ವಾಮೀಜಿಯವರು ಎಲ್ಲ ಮುಸ್ಲಿಂ ಧರ್ಮ ಮಸೀದಿಗಳಿಗೆ, ಚರ್ಚ್ಗಳಿಗೆ, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಲ್ಲ ಸಹಕಾರ ಪಡೆದಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾನವ ಜಾತಿ, ಮನುಷ್ಯತ್ವದ ಜಾತಿ ಮತ್ತು ಸಮಾನತೆಯ ಜಾತಿಯ ಸೇರಿಕೊಂಡು ಸರ್ವರಿಗೂ ಎಲ್ಲ ಒಗ್ಗಟ್ಟಾಗಿ ನಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಯಾವುದು ಇಲ್ಲ, ಈಗಾಗಲೇ ಸುಮಾರು 15,000 ಇವತ್ತು ಚೇರ್ ಹಾಕಿದ್ದಾರೆ. ಅದಕ್ಕಿಂತ ಜಾಸ್ತಿ ಜನ ಖಂಡಿತ ಬರ್ತಾರೆ. ಇದು ನಾರಾಯಣ ಗುರು ಅವರ 100 ವರ್ಷ ಶತಾಬ್ದಿ ಜೊತೆಯಲ್ಲಿ ಇದನ್ನು ನಾವು ಇಲ್ಲಿ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿಗೆ ಪ್ರಥಮ ಭೇಟಿ ದೊಡ್ಡ ಒಂದು ಉತ್ಸವವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಜನ ಬರಬೇಕು, ಜನ ಮಿಕ್ಸ್ ಆಗಬೇಕು, ಒಬ್ಬ ಅರ್ಥ ಮಾಡಿಕೊಳ್ಬೇಕು, ಚರ್ಚೆ ಮಾಡಿಕೊಳ್ಬೇಕು. ಈ ಒಂದು ಪವಿತ್ರವಾದ ಮಣ್ಣಿನಲ್ಲಿ ಅವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರು ಕೂಡ ಅವರ ಜೀವನ ಪೂರ್ತಿ ನೆನಪಿಡುವಂಥ ಕಾರ್ಯಕ್ರಮಕ್ಕೆ ಪರಿವರ್ತನೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ, ನಮ್ಮ ಇಚ್ಛೆ. ಅದು ನಾವೆಲ್ಲ ಸೇರಿದ ಅನುಷ್ಠಾನ ಮಾಡ್ತೇವೆ. ಅದಕ್ಕೆ ನೀವೆಲ್ಲ ಇದರಲ್ಲಿ ಬರಬೇಕು. ಯಾಕೆಂತ ಹೇಳಿದರೆ ನೆಕ್ಸ್ಟ್ 100 ವರ್ಷಕ್ಕೆ ನಾವು ಇದ್ದೇ ಎಲ್ಲೋ ಗೊತ್ತಿಲ್ಲ, ಎಲ್ಲ ಇರಬೇಕಂತ ನಾವು ಹೇಳುವಂಥದ್ದು ಆಸೆ ಇದೆ. ಆದರೆ ನಾವು ಇರ್ತೇವಲ್ಲ ನಮಗೆ ಗೊತ್ತಿಲ್ಲ. ನಾವಿಲ್ಲದಿದ್ದು ಚಿಂತೆ ಇಲ್ಲ. ನಮ್ಮ ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳು ಮತ್ತು ಇದನ್ನು ಕೂಡ ಬೇರೆ ಬೇರೆ ಇಲಾಖೆ ಮತ್ತು ಭವಿಷ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆ ಒಂದು ವೀಕ್ಷಿಸಲು ಸ್ಟಾಲ್ಗಳನ್ನು ಕೂಡ ಇತ್ತು ಹಾಕಲಾಗಿದೆ. ಯಾವುದು ಎಕ್ಸಾಕ್ಟಾಗಿ ಬೆಳಿಗ್ಗೆಯಲ್ಲಿ ಕಾರ್ಯಕ್ರಮ 9 ಗಂಟೆಗೆ 8 ಗಂಟೆಗಿಂದಲೇ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಬಹುಶಃ 10:15 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಥ ಗಣ್ಯತೆಗಳು ಕರೆಕ್ಟಾಗಿ ಬಂದು ಇಲ್ಲಿ ಸಮಯದಲ್ಲಿ ಬಂದು ಮುಟ್ಟಿ ಅದನ್ನು ನಾವಿಲ್ಲಿ ಪ್ರಾರಂಭ ಮಾಡ್ತೇವೆ. ಇಲಾಖೆ ಹೇಳಿದ್ದೇವೆ, ಅವರು ಇವತ್ತು ಮೀಟಿಂಗ್ ಮಾಡ್ತಾರೆ. ಅವರು ಏನು ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲಿಸ್ತೇವೆ. ಅಲ್ಲ ಅದೇ ಪೊಲೀಸ್ ನಾಳೆ ಬರ್ಬೋದು. ಅವರೊಂದು ಮ್ಯಾಪ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಅದಕ್ಕೆ ಮತ್ತು ಇದು ನಾವು ಸಿಟಿಯಿಂದ ಹೊರಗೆ ಮಾಡುವ ಕಾರಣ ದೊಡ್ಡ ಮಟ್ಟ ಅಡಚಣೆ ಆಗೋದಿಲ್ಲ ನಮ್ಗೆ. ಯಾಕೆ ನಿಮಗೆ ಈ ಕಡೆ ಬರಬೇಕಾದ್ರೆ ಮೇಲ್ಕರಿಂದಾಗಿ ಮುಡಿಪಾಗಿಯಿಂದ ಬರುವಂಥ ಅವಕಾಶ ಇದೆ. ಇಲ್ಲಿಂದ ಹರೇಕಲ ಬ್ರಿಡ್ಜಿಂದ ಬರುವಂಥ ಅವಕಾಶಗಳಿದೆ. ಈ ಕಡೆಗೆ ನಾವು ದೇಲಕ ರೈಟಿಗೆ ಬಂದರೆ ವಾಹನ ಸಂಸ್ಥೆ ನೇರವಾಗಿ ಯೂನಿವರ್ಸಿಟಿ ಅಡ್ಕಾರ ಪಟ್ಪಾಗಿ ಬರುವಂಥ ಅವಕಾಶವಿದೆ. ಅಮ್ಲಮೋಗ ಬ್ರಿಡ್ಜಿಂದ ಮೇಲೆ ಬಂದರೆ ಇಲ್ಲಿಂದ ನೇರ ಸಂಪರ್ಕ ನಮಗೆ ಇದು ಸಿಕ್ಕುವಂಥದ್ದು. ಸೊ ಹಸೆಗೋಳಿಂದ ಬರಬೇಕಾದ್ರೆ ಮೇನ್ ರೋಡ್ ಬರಬೇಕಿಂತ ನೇರವಾಗಿ ನಮ್ಮ ಒಳಗಿಂದ ನಮ್ಮ ನಡುಪದವಾಗಿ ನೇರವಾಗಿ ಬಂದು ಇಲ್ಲಿ ಸಿಗ್ತದೆ. ಸೊ ನಮಗೆ ಬೇಕಾದಷ್ಟು ರಸ್ತೆಗಳು, ಹಲವಾರು ರಸ್ತೆಗಳು ಬರಲಿಕ್ಕೆ ಮತ್ತು ಹೋಗಲಿಕ್ಕಿದೆ. ಇಲಾಖೆಯವರು ಅದನ್ನು ನೋಡ್ತಾ ಇದ್ದಾರೆ. ಅದನ್ನು ನಾವು ಅದಕ್ಕೆ ಅನುಗುಣವಾಗಿ ನಾವು ನಿಭಾಯಿಸ್ತೇವೆ. ನಮ್ಮ ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತ ಮಿತ್ರ ಎಲ್ಲರೂ ಕೂಡ ಇವತ್ತಿದ್ದಾರೆ. ಸ್ಟೇಜಿನಲ್ಲೇ ಇಲ್ಲ ಉದ್ಘಾಟನೆ ಅಲ್ಲಿ ಹೋಗುದಿಲ್ಲ. ನಮ್ಮ ಪರಂಪೂಜ ಸ್ವಾಮೀಜಿಯವರು ಮತ್ತು ಎಲ್ರಿಗೂ ನಮಸ್ಕಾರ. ಶಿವಗಿರಿ ಮಠದ ಪರಮ ಪೂಜ್ಯ ಜ್ಞಾನತೀರ್ಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತಾ ಶ್ರೀ 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 ಬಲ್ಯೊಟ್ಟು ಕ್ಷೇತ್ರ ಮತ್ತು ಆರ್ಯ ಐಡಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ವಿಖ್ಯಾತಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಮಾನ್ಯ ಕರ್ನಾಟಕದ ಸ್ಪೀಕರ್ ಆದಂಥ ಖಾದರ್ ಅವರಿಗೂ ಧನ್ಯವಾದ ಮತ್ತು ಅಭಿನಂದನೆಯನ್ನು ಕೋರ್ತಾ ಎಲ್ಲ ಗ್ರಾಮದ ಜನರು ನಮಗೆ ಹಗಲು ರಾತ್ರಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡೋದರಲ್ಲಿ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಇದು ಶಿವಗಿರಿ ಮಠ, ವಾರ್ಕಳ, ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಡೀ ದೇಶದ ಇತಿಹಾಸವನ್ನು ಬದಲಾಯಿಸಿದಂಥ ಒಂದು ಗುರುತರವಾದ ಸಂವಾದವನ್ನು ಸಂಭ್ರಮ ಆಚರಣೆಯನ್ನು ಮಾಡುವಂಥ ಕಾರ್ಯಕ್ರಮ. ಗಾಂಧಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಾರ್ಕಳದ ಆಶ್ರಮದಲ್ಲಿ ಈ ಸಂವಾದ ನಡೆದ ನಂತರ ಈ ದೇಶದ ಇತಿಹಾಸ ಬದಲಾವಣೆ ಆಗಿರುವಂಥ ಒಂದು ವಿಚಾರ ಇದೆ. ಅದು ಅಸ್ಪೃಶ್ಯತೆ ವಿಚಾರ ಆಗಿರ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಾನತೆ ತರುವಂಥ ವಿಚಾರ ಆಗಿರ್ಬೋದು, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಇಡೀ ದೇಶಕ್ಕೆ ಪ್ರತಿಪಾದನೆ ಮಾಡಿದಂಥ ವಿಚಾರ ಆಗಿರ್ಬೋದು, ಮತ್ತು ಎಲ್ಲ ವರ್ಗದ ಜನರನ್ನು ಕೂಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಗೆ ತರುವಂಥ ವಿಚಾರ ಈ ಒಂದು ಸಂವಾದದಲ್ಲಿ ನಡೀತು. ಇಡೀ ದೇಶದ ಚಿತ್ರಣ ಈ ಸಂವಾದದಿಂದ ಬದಲಾವಣೆ ಆಗ್ತದೆ. ನಮ್ಮ ದೇಶದ ಮಾತ್ರ ಅಲ್ಲ,
ಪಕ್ಕದ ಹತ್ತಿರದಲ್ಲಿರುವಂಥ ಸೌತ್ ಆಫ್ರಿಕಾ ಇರ್ಬೋದು, ಅಥವಾ ಒಂದಷ್ಟು ದೇಶಗಳು ಇಲ್ಲಿಂದ ಪ್ರೇರಣೆಯನ್ನು ಪಡೆದುಕೊಂಡು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಅವರವರ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥ ಒಂದು ಐತಿಹಾಸಿಕ ಘಟನೆಯನ್ನು ಇಲ್ಲಿ ನಾವು ಸಂಭ್ರಮಾಚರಣೆಯಲ್ಲಿ ಆಚರಣೆ ಮಾಡಲಿಕ್ಕಿದ್ದೇವೆ. ಯಾಕೆ ಈ ಉಳ್ಳಾಲ, ಯಾಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ, ಇಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಇದೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲೂ ಕೂಡ ನಾರಾಯಣ ಗುರುಗಳ ಅಧ್ಯಯನ ಪೀಠ ಇಲ್ಲ. ಇಲ್ಲಿ ಪ್ರಮುಖವಾಗಿ ಅಂಥ ಒಂದು ಅಧ್ಯಯನ ಪೀಠ ಇದೆ. ಆ ಅಧ್ಯಯನ ಪೀಠಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು 3 ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟು ಇಡೀ ದೇಶದಲ್ಲೇ ಒಂದು ಪ್ರಪ್ರಥಮ ಅಧ್ಯಯನ ಪೀಠವನ್ನು ಈ ಮಣ್ಣಿನಲ್ಲಿ ಮಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ. ಇದೊಂದು ಸೌಹಾರ್ದತೆಯ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಇದು ಸೌಹಾರ್ದತೆಯ ಸಂಭ್ರಮ ಇಲ್ಲಿ ನಡೀಲಿಕ್ಕಿದೆ ಅನ್ನೋ ವಿಚಾರ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ 350 ಬಸ್ಗಳು ಈಗಾಗಲೇ ಕನ್ಫರ್ಮ್ ಮಾಡಿದೆ. ಇನ್ನು 400 ಬಸ್ಗಳು ಬರುವಂಥ ನಿರೀಕ್ಷೆ ಇದೆ. ಅತಿ ಹೆಚ್ಚು 4 ವೀಲರ್ಗಳು, 2 ವೀಲರ್ಗಳಲ್ಲಿ ಬೇರೆ ಬೇರೆ ಜಾಗದಿಂದ ಜನರು ಬರಲಿಕ್ಕಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಮಡಿಕೇರಿ ಭಾಗ, ಕಾಸರಗೋಡು ಭಾಗದಿಂದ ಜನರು ಬರುವ ನಿರೀಕ್ಷೆ ಇದೆ. ಈಗಾಗಲೇ ಇಲ್ಲಿ 15,000 ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಆಸನದ ವ್ಯವಸ್ಥೆಗೆ ನಮ್ಮ ಹತ್ರ ಎಲ್ಲ ತಯಾರಿ ಇದೆ. 25,000 ಜನ ಬರುವಂಥ ನಿರೀಕ್ಷೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇದಕ್ಕೆ 600 ಜನ ಪೊಲೀಸರು ಈಗಾಗಲೇ ನಮ್ಮ ಮಾನ್ಯ ಸ್ಪೀಕರ್ ಅವರ ನಿರ್ದೇಶನದಂತೆ ಸುತ್ತಲೂ ಭದ್ರತೆ ಒದಗಿಸುವ ಒಂದು ನಿಟ್ಟಿನಲ್ಲಿ 600 ಜನ ಪೊಲೀಸರನ್ನು ಇಲಾಖೆ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡಿದೆ. 25,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ, ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಸಾಯಂಕಾಲದ ಚಹಾ ಕಾಫಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದರೊಂದಿಗೆ ಈ ಊರಿನ ವಿಶೇಷವಾಗಿ ಕೋಣಾಜೆ ಮತ್ತು ಪಜೀರ್ನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಪದಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಈ ಭಾಗದ ಎಲ್ಲ ಜಾತಿಯ, ಎಲ್ಲ ಸಮುದಾಯದ, ವಿಶೇಷವಾಗಿ ಎಲ್ಲ ಹಿಂದುಳಿದ ಸಮುದಾಯಗಳು, ನಮ್ಮ ಎಲ್ಲ ಮಸೀದಿಗಳು, ನಮ್ಮ ಎಲ್ಲ ಚರ್ಚ್ಗಳು, ಎಲ್ಲ ಕಡೆ ಸ್ವಾಮೀಜಿಯವರೇ ಸ್ವತಃ ಭೇಟಿಯನ್ನು ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಈಗಾಗಲೇ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಾರಾಯಣ ಗುರು ಅಧ್ಯಯನ ಪೀಠಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ ಮತ್ತು ಅವರು ಸಂದೇಶವನ್ನು ಕೊಡಲಿದ್ದಾರೆ. ಶಿವಗಿರಿಯ ಪೀಠಾಧಿಪತಿಗಳಾದಂಥ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರು ನಾರಾಯಣ ಗುರುಗಳ ಚಿಂತನೆಯ ಬಗ್ಗೆ ಸಂದೇಶವನ್ನು ಕೊಡಲಿದ್ದಾರೆ. KC ವೇಣುಗೋಪಾಲ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಅಧ್ಯಕ್ಷೆಯ ಮಾತನ್ನು ನಮ್ಮ UT ಖಾದರ್ ಅವರು ಕೊಡಲಿಕ್ಕಿದ್ದಾರೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಈ ಇಡೀ ಗಾಂಧಿ ಗುರು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ರವರು ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಇದರೊಂದಿಗೆ ಐತಿಹಾಸಿಕ ಅಂತ ಹೇಳಿದ್ರೆ, ಇಲ್ಲಿ ಸರ್ವಮತ ಸಮ್ಮೇಳನದ ಒಂದು ಐತಿಹಾಸಿಕ ಸಂಭ್ರಮಾಚರಣೆಯ ಶತಮಾನೋತ್ಸವ ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ನಾರಾಯಣ ಗುರು ಅವರು ಕೇರಳದ ಅಳುವೆಯಲ್ಲಿ ಮಾಡಿದಂಥ ಒಂದು ಐತಿಹಾಸಿಕ ಸರ್ವಮತ ಸಮ್ಮೇಳನದ ಇನ್ನೊಂದು ಭಾಗವನ್ನು ಮತ್ತೆ ಅದು 100 ವರ್ಷದ ನಂತರ ಈ ಪುಣ್ಯ ಮಣ್ಣಿನಲ್ಲಿ ಆಗುವಂಥದ್ದೇ ಒಂದು ಐತಿಹಾಸಿಕ ಘಟ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಕೇರಳದ ಭಾಳ ಪ್ರಮುಖವಾದ, ಅತ್ಯಂತ ಪ್ರಭಾವಿಯಾದಂಥ ಶಿಹಾಬ್ ತಂಗಲ್ರವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ನಮ್ಮ ಮಂಗಳೂರಿನ ಬಿಷಪ್ರವರು ಬರ್ತಾರೆ, ಸಿರೋಮಲ್ಲಾಬಾರ್ನ ಬಿಷಪ್ರವರು ಬರ್ತಾರೆ, ಬ್ರಹ್ಮಕುಮಾರಿಯ ಪ್ರಮುಖರಾದಂಥ ಬೆಹನ್ ವೀಣಾರವರು ಬರ್ತಿದ್ದಾರೆ. ಇಲ್ಲಿ ರಾಮಕೃಷ್ಣ ಆಶ್ರಮದ ಪ್ರಮುಖ ಗುರುಗಳು ಈ ಕಾರ್ಯಕ್ರಮದ ಸರ್ವಮತ ಸಮ್ಮೇಳನದಲ್ಲಿ ಅವರ ಭಾಷಣ ಕೂಡ, ಅವರ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಅದಾದ ನಂತರ ಬೌದ್ಧ ಭಿಕ್ಷು ಅವರು ಕೂಡ ಬಂದು ಇಲ್ಲಿ ಅವರ ಸರ್ವಮತ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಅವರು ಕೊಡಲಿಕ್ಕಿದ್ದಾರೆ. ಈ ರೀತಿ ಎಲ್ಲ ಧರ್ಮದವರು ಬಂದು ಈ ಮನುಕುಲಕ್ಕೆ ಬೇಕಾದಂಥ, ನಾವೆಲ್ಲರೂ ಮನುಷ್ಯರು, ನಮಗೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು, ನಾವೆಲ್ಲ ಒಂದೇ ತಾಯಿಯ ಗರ್ಭದಿಂದ ಬಂದಿದ್ದೇವೆ, ನಾವೆಲ್ಲ ಒಂದೇ ರೂಪದಲ್ಲಿ ಬಂದಿದ್ದಾರೆ ಎನ್ನುವ ಸಂದೇಶವನ್ನು ವಿಶ್ವಕ್ಕೆ ಕೊಡುವಂಥ ಒಂದು ಐತಿಹಾಸಿಕ ಸಮ್ಮೇಳನ ಇದಾಗಲಿಕ್ಕಿದೆ. ನಿನ್ನೆ ತಾನೇ ನಾವು ಯೂನಿವರ್ಸಿಟಿಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ಐತಿಹಾಸಿಕ ಕಾರ್ಯಕ್ರಮ ನಡೆಯುವಂಥ ಈ ಒಂದು ಕ್ರೀಡಾಂಗಣ, ಇದಕ್ಕೆ ಇಷ್ಟು ದಿವಸ ಕೋಣಾಜೆ ಕ್ರಿಕೆಟ್ ಗ್ರೌಂಡ್ ಅಂತ ಕರಿತಿದ್ರು. ಮಾನ್ಯ ಸ್ಪೀಕರ್ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕ್ರೀಡಾಂಗಣ ಅನ್ನುವ ನಾಮಕರಣವನ್ನು ಮಾಡಬೇಕು ಅಂತ ನಾನು ಮಾನ್ಯ ಸ್ಪೀಕರ್ ಅವರು ಕೂಡ ಮನವಿಯನ್ನು ಮಾಡ್ತಿದ್ದೇನೆ. ಈ ಮನವಿಯನ್ನು ಮಾನ್ಯ ಕುಲಪತಿಯವರಿಗೆ ಕೊಟ್ಟಿದ್ದೇನೆ. ಅವರು ಸೆನೆಟ್ನಲ್ಲಿ ಇಟ್ಟು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕ್ರೀಡಾಂಗಣ ಇನ್ನು 100 ವರ್ಷ ಕಾಲಕ್ಕೆ ಇದೊಂದು ಐತಿಹಾಸಿಕ ಕ್ರೀಡಾಂಗಣ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅದರೊಂದಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು, ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಅವರಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ. ಈ ಗಾಂಧಿ ಗುರು ಇವರ ಈ ಒಂದು ವಿಚಾರಧಾರೆಯನ್ನು ಶಾಶ್ವತಗೊಳಿಸಬೇಕಾದ್ರೆ ಅದು ಯುವಜನತೆಯಿಂದ ಮಾತ್ರ ಸಾಧ್ಯ. ಈಗಾಗಲೇ ಸ್ಪೀಕರ್
ರವರು ಎಲ್ಲ ಸುತ್ತಮುತ್ತಲಿನ ಶಾಲೆಗಳು, ವಿದ್ಯಾಸಂಸ್ಥೆಗಳು, ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಎಲ್ಲರಿಗೂ ಮನವಿಯನ್ನು ಮಾಡಿದ್ದಾರೆ. ಎಲ್ಲ ಯುವಜನರು ಇಲ್ಲಿ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆ ಸಂದೇಶವನ್ನು ತಗೊಂಡು ಹೋಗಬೇಕು ಅಂತ ಸ್ಪೀಕರ್ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ. ಅದೇ ರೀತಿ ತಮ್ಮ ಮುಖಾಂತರ ನಾವು ಮನವಿಯನ್ನು ಮಾಡೋದು ಅತಿ ಹೆಚ್ಚು ಯುವಜನರಿಗೆ ಇದನ್ನು ಮುಟ್ಟುವಂಥ ಕೆಲಸವನ್ನು ಮಾಡಲಿ. ಮತ್ತು ಈಗ ತಾನೇ ಬಿಲ್ಲವ ಸಮಾಜದ ವಿಚಾರವನ್ನು ಕೇಳಿದ್ರು. ಮಾನ್ಯ ಸ್ಪೀಕರ್ ಅವರು ಇಬ್ಬರು ಯತಿವರ್ಯರ ಸಮ್ಮುಖದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಎಲ್ಲ ಬಿಲ್ಲವ ಸಂಘಗಳು, ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಉತ್ತರ ಕನ್ನಡ, ಮಡಿಕೇರಿ, ಕಾಸರಗೋಡು ಎಲ್ಲ ಬಿಲ್ಲವ ಸಂಘದ, ಮೈಸೂರು, ಇಲ್ಲಿಯ ಎಲ್ಲ ಪ್ರಮುಖ ಬಿಲ್ಲವ ಸಂಘಟನೆಗಳು, ಈಡಿಗ ಸಂಘಗಳು, ತೀಯ ಸಮುದಾಯದ ಎಲ್ಲ ಸಂಘಟನೆಗಳು, ಆರ್ಯ ಈಡಿಗ ಸಮುದಾಯದ 26 ಉಪಪಂಗಡಗಳ ಎಲ್ಲ ಪ್ರಮುಖರು ಮತ್ತು ಅಲ್ಲಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಲಿಕ್ಕಿದ್ದಾರೆ ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.